ಕುಶಾಲನಗರ ಪರಿಸರ ಇದೀಗ ಎಲ್ಲರ ಆಕರ್ಷಣೆಯ ಕೇಂದ್ರವಾಗುತ್ತಿದೆ. ಸುತ್ತಮುತ್ತಲೂ ಅತ್ಯಾಕರ್ಷಕ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವ ಪಟ್ಟಣದಲ್ಲಿ ಇದೀಗ ತಾವರೆಕೆರೆಯು ಪ್ರವಾಸಿಗರ ನೆಚ್ಚಿನ ತಾಣವಾಗುತ್ತಿದೆ. ಪ್ರವಾಸಿಗರು ಮತ್ತು ದಾರಿ ಹೋಕರನ್ನು ತಾವರೆಕೆರೆಯ ಅದ್ಭುತ ಸೌಂದರ್ಯ ಕೈ ಬೀಸಿ ಕರೆಯುತ್ತಿದೆ. ಒಟ್ಟಿನಲ್ಲಿ ಐತಿಹಾಸಿಕ ತಾವರೆಕೆರೆಯು ಪುಷ್ಪಪ್ರಿಯರ ಮೆಚ್ಚಿನ ತಾಣವಾಗಿ ಕಂಗೊಳಿಸುತ್ತಿದ್ದು ಸೆಲ್ಫಿ ಪಾಯಿಂಟ್ ಆಗಿಯೂ ಬದಲಾಗುತ್ತಿದೆ. ಈ ಆಕರ್ಷಣೆಗೆ ಕಾರಣವಾಗುತ್ತಿರುವುದು ಕೆರೆಯಲ್ಲಿ ತಾವರೆಗಳ ತಾಣವನ್ನು ಕಬಳಿಸುತ್ತಿರುವ ವಿದೇಶಿ ಸಸ್ಯವೊಂದರ ಸೌಂದರ್ಯ. ವಾಟರ್ ಹಯಸಿಂತ್ ಎಂಬ ಅಮೆರಿಕ ಮೂಲದ ಈ ಕಳೆಗಿಡ ಇಡೀ ಕೆರೆಯನ್ನೇ ಆವರಿಸಿಕೊಂಡಿದೆ. ಸುಂದರ ತಾವರೆ ಕೆರೆ ವರ್ಣದ ಹೂಗಳಿಂದ ಭರ್ತಿಯಾಗಿ ಕಡು ನೀಲಿ ಬಣ್ಣದಿಂದ ಕಂಗೊಳಿಸುತ್ತಿದೆ. ವಾಟರ್ ಹಯಸಿಂತ್ ಎಂಬುದು ನೀರಿನಲ್ಲಿ ತೇಲುವ ಸಸ್ಯ. ಗಾಢ ನೇರಳೆ ಬಣ್ಣದ ಗರಿಗಳಂತಹ ಬೇರು ಹಾಗೂ ಸ್ಪಂಜಿನಂಥ ಕಾಂಡಗಳನ್ನು ಹೊಂದಿರುತ್ತದೆ. ನಯವಾದ ಸಮತಲ ಕಾಂಡಗಳಲ್ಲಿ ಎಲೆಗಳು ಮೂಡುತ್ತವೆ. ಒಂದಕ್ಕೊಂದು ಬೆಸೆದುಕೊಂಡಂತಿರುವ ಈ ಸಸ್ಯಗಳು ನೀರು ಮತ್ತು ಮಣ್ಣಿನಲ್ಲಿ ದಟ್ಟವಾದ ಬಿಳಿಲುಗಳನ್ನು ಬಿಡುತ್ತವೆ. ಗಾಢ ನೀಲಿ ಹೂಗಳು ಇಡೀ ಕೆರೆಯನ್ನೇ ಪುಷ್ಪಲೋಕವಾಗಿ ಮಾರ್ಪಡಿಸಿವೆ. ಪ್ರವಾಸಿಗರಂತೂ ತಮ್ಮನ್ನೇ ಮರೆತು ತಾವರೆಕೆರೆಯ ಸೌಂದರ್ಯಕ್ಕೆ ಮಾರು ಹೋಗುತ್ತಿದ್ದಾರೆ. ನಾವು ಬಂದಿದ್ದು ಸೋಮರಪೇಟೆಯಿಂದ. ತುಂಬ ಚೆನ್ನಾಗಿತ್ತು. ರೀಲ್ಸಲ್ಲೆಲ್ಲ ನೋಡಿ ಅದಕ್ಕೆ ಬಿಸ್ನೆಸ್ ಮಾಡೋಣ ಅಂತ ಬಂದ್ವಿ, ನಾವೇ ನೋಡೋಣ ಅಂತ. ಆ್ಯಕ್ಚುಲಿ ರೀಲ್ಸಲ್ಲಿ ಹೈಪ್ ಮಾಡಿದ್ದಾರೆ ಅಂದ್ಕೊಂಡೆ, ಬಟ್ ಇಲ್ಲಿ ಬಂದು ನೋಡಾದ್ಮೇಲೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕೋಟೆ ಬೆಟ್ಟದಲ್ಲಿ ನೀಲಕುರಿಂಜಿ ಬಂದಿತ್ತಲ್ಲ, ಹಾಗೆ ಫೀಲ್ ಆಗ್ತಾ ಇದೆ ಇಲ್ಲಿ. ಅದಕ್ಕಿಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಏನೂ ಪ್ರಾಬ್ಲಮ್ ಮಾಡದೆ ಬಂದು ನೋಡ್ಕೊಂಡು ಹೋಗಿ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲೇ ಕೂರ್ಗ ಸುಳ್ಯದಲ್ಲಿ ಬಂದಿದ್ದೀವಿ. ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ಬಂದ್ವಿ. ಬಟ್ ನಾರ್ಮಲಾಗಿ ವಿಸಿಟ್ ಮಾಡ್ತೀನಿ ಇಲ್ಲಿಗೆ. ಅಂದರೆ ಈ ರೋಡಲ್ಲಿ ಓಡಾಡ್ತಾನೆ ಇರ್ತೀವಿ, 2 ವೀಕ್ಸ್ ಒನ್ಸ್ ಬರ್ತಾ ಇರ್ತೀವಿ. ಬಟ್ ಫಸ್ಟ್ ಟೈಮ್ ಬಂದಿರೋದು. ಬಟ್ ನಾವು ನೋಡಿದಾಗೆಲ್ಲ ಅದೇ, ಇನ್ನೂ ಕೆರೆ ಅಭಿವೃದ್ಧಿ ಆಗಿಲ್ಲ. ಕೆರೆ ತುಂಬ ಚೆನ್ನಾಗಿದೆ, ಸಿಟಿ ಹತ್ರ ಪಕ್ಕದಲ್ಲೇ ಇದೆ ಕುಶಾಲನಗರಕ್ಕೆ. ಕೆರೆ ಅಭಿವೃದ್ಧಿ ಆಗಬೇಕು ಜೊತೆಗೆ. ಮತ್ತು ಇನ್ನೂ ಆ ಕಡೆ ಎಲ್ಲ ತುಂಬ ಕೊಳೆ ಇದೆ, ಗಲೀಜಿದೆ. ಅದೊಂದು ಅಭಿವೃದ್ಧಿ ಆದರೆ ತುಂಬ ಚೆನ್ನಾಗಿರುತ್ತೆ. ಊರಿಗೂ ಹೆಸರು, ಮತ್ತು ಇದಕ್ಕೋಸ್ಕರ ಅಲ್ಲ, ಕೆರೆ ಚೆನ್ನಾಗಾದರೆ ನೀರಿಗೂ ಒಳ್ಳೆಯದು, ಅದಕ್ಕೂ ಒಳ್ಳೆಯದಾಗುತ್ತೆ, ಊರಿಗೂ ಒಳ್ಳೆಯದಾಗುತ್ತೆ. ಅದು ನಮ್ಮ ಇಷ್ಟ. ಹಾಯ್ ಸರ್, ನನ್ನ ಹೆಸರು ಪುನೀತ್ ಅಂತ. ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಾನು ಇಲ್ಲಿಂದ ಬ್ಯಾಂಗ್ಳೂರಿಂದ ಮಡಿಕೇರಿ ಹೋಗ್ತಿದ್ದೆ. ಬಟ್ ಬ್ಯೂಟಿಫುಲ್ ಒಂದು ಪ್ಲೇಸ್ ನೋಡಿದೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದ್ದೀನಿ, ಜಾಸ್ತಿ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಈ ಆಲ್ಮೋಸ್ಟ್ ಕುಶಾಲನಗರದಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಇನ್ನೊಂದೇನಪ್ಪ ಅಂದರೆ, ಇದಂತೂ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡಿದ್ದೆ. ಇವಾಗ ನನ್ನ ಬರ್ತಾ ನೋಡಿದ್ರೆ ಲೈವ್ ಅಲ್ಲಿ ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಬಟ್ ಏನಂದರೆ, ನಾನು ಸರ್ಕಾರಕ್ಕೆ ಏನು ಹೇಳಬೇಕು ಅಂದರೆ, ಇಂಥದ್ದೆಲ್ಲ ಜಾಸ್ತಿ ಸ್ವಲ್ಪ ಪ್ರಮೋಟ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳ್ಬೋದಿದ್ದೀನಿ ಸರ್ಕಾರಕ್ಕೆ. ಯಾಕಂದರೆ ಇಷ್ಟು ಚೆನ್ನಾಗಿರೋದನ್ನೆಲ್ಲ ಐ ಥಿಂಕ್ ನೋಡಬೇಕು ಜನ. ಅಟ್ಲೀಸ್ಟ್ ಒಂದು ಜನಗಳು ಗೊತ್ತಾಗ್ಬಿಟ್ಟು ನಮ್ಮ ಎಂಡ್ ಆಫ್ ದ ಡೇ ನಮ್ಮ ಕರ್ನಾಟಕ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಸರ್ಕಾರಕ್ಕೆ ಇದೆಲ್ಲ ಗಮನ ಹೋಗಲಿ. ಆ್ಯಂಡ್ ಸ್ವಲ್ಪ ಈಗ ಕ್ಲೀನ್ ಮಾಡಿಸ್ಬಿಟ್ರೆ ನಾವು ಸರ್ಕಾರ ಕಾಣುತ್ತೆ, ಒಂದು ರೀಪ್ಲೇಸ್ ಮಾಡ್ಕೊಬೋದು. ಬಟ್ ಹೋಗ್ತಾ ಹೈವೇಲ ಇದೆ ಇದು ಕುಶಾಲನಗರದಲ್ಲಿ, ಸಕ್ಕತ್ತಾಗಿದೆ. ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ, ಬಂದು ಒಂದ್ಸಲಿ ವಿಸಿಟ್ ಮಾಡಿ, ಸೂಪರ್ ಆಗಿದೆ. ವಿಶೇಷವೆಂದರೆ, ದಕ್ಷಿಣ ಅಮೆರಿಕ ಮೂಲದ ಈ ಸಸ್ಯವನ್ನು 50ಕ್ಕೂ ಹೆಚ್ಚು ದೇಶಗಳಲ್ಲಿ ಕಳೆ ಪ್ರಭೇದವೆಂದು ಪರಿಗಣಿಸಲಾಗಿದೆ. ಕಣ್ಣಿಗೆ ಕಾಣುವ ಸೌಂದರ್ಯವನ್ನಷ್ಟೇ ಆಸ್ವಾದಿಸುವ ಜನರು ಕಮಲ ಅರಳಬೇಕಾದ ತಾವರೆಕೆರೆಯಲ್ಲಿ ವಿದೇಶಿ ಕಳೆ ಸಸ್ಯ ಹೇಗೆ ಆಧಿಪತ್ಯ ಸ್ಥಾಪಿಸಿತು ಎಂದು ಪ್ರಶ್ನಿಸುತ್ತಿಲ್ಲ. ನಮ್ಮ ಆರೋಗ್ಯಕರ ಪರಿಸರಕ್ಕೆ ರಕ್ತ ಬಿಜಾಸುರನಂತೆ ಒಕ್ಕರಿಸುತ್ತಿರುವ ಈ ಕಳೆಗಿಡವನ್ನು ಬೇರಿನಿಂದಲೇ ನಿರ್ಮೂಲನೆ ಮಾಡದಿದ್ದರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಸ್ಪೆಷಲ್ ರಿಪೋರ್ಟ್, ಸಂತೋಷ್ ರೈ, ಮಡಿಕೇರಿ.